ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾರ ವಾಹಿನಿ ಸಂಚಿಕೆನಾಗಿದೆ, ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಭೂಮಿ ಅಜಿತ್ ಜೊತೆ ಮಡ್ಲಕ್ಕಿ ಕೊಡಕ್ಕೆ ಅಂತ ಹೇಳಿ ಬಂದಿರ್ತಾರೆ ದೇವ್ರಿಗೆ, ಮನೆ ದೇವ್ರಿಗೆ ಎಲ್ಲರೂ ಕೂಡ ಬಂದಿರ್ತಾರೆ ಜೊತೆ, ನನ್ನ ಮನೆ ಫ್ಯಾಮಿಲಿ ಎಲ್ಲ ಬಂದಾಗ ಮಡ್ಲಕ್ಕಿ ಕೊಡ್ಬೇಕು ಅಂತ ಬಂದಾಗ ಅಪ್ಪು ಮತ್ತೆ ಅಶ್ವಿನಿ ನಾವು ಹೋಗ್ತೀವಿ ಜೊತೆನಲ್ಲಿ ಅಂತ ಬರ್ತಾರೆ. ಅಜಿತ್ತು ಅಜ್ಜಿ ಎಲ್ರು ಹೊರಗಡೆ ಕೂತಿರ್ತಾರೆ. ಸಂಗೀತನೂ ಕೂಡ ಜೊತೆಲಿ ಬರ್ತಾರೆ. ಆದ್ರೆ ಸಂಗೀತ ವಾಣಿ ಅಂತ ಹೇಳಿ ಫ್ರೆಂಡ್ಸ್ ಸಿಕ್ಬಿಡ್ತಾರೆ, ಅಲ್ಲಿ ಮಾತಾಡ್ಸ ನಿಂತ್ಬಿಡ್ತಾರೆ. ಹೋಗಿ ಹಿಂಗ್ ದೇವ್ರ ಮುಂದೆ ನಿಂತಿರ್ತಾಳೆ. ನಿಂತಿರ್ಬೇಕಾದ್ರೆ ಅಮ್ಮ ತಾಯಿ, ನನ್ನ ತಾಯಿ ಬಿಡುಗಡೆ ಆಗ್ಲಿ, ನನ್ನ ಮನೆಯವರೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ. ಆ ಬೇಡ್ಕೊಳ್ತಾ ಇದ್ರೆ ಅಷ್ಟರಲ್ಲಿ ಅಪ್ಪು ಅಶ್ವಿನಿ ಇಬ್ರು ನಿಂತಿರ್ತಾರಲ್ಲ, ಹಿಂಗ್ ತಳ್ಳಿಬಿಡ್ತಾಳೆ. ತಳ್ಳಿದ ತಕ್ಷಣ ಅವಳು ಬಿಗ್ಗಿಯಾಗಿ ಹಿಡ್ದಿರ್ತಾಳೆ. ಪಾಪ ಮಡ್ಲಕ್ಕಿ ಹಿಂಗೆ ಎಚ್ಚಲ್ಕೊಬಿಡ್ತದೆ ನೆಲದ ಮೇಲೆ ಚಲ್ತಿದ್ದಾಗೇನೆ ಅಲ್ಲಿ ಸಾಕ್ಷಾತ್ ಅವ್ರ ತಾಯಿ ಬೇಡ್ಕೊಳ್ತಾಳೆ. ಆ ಕ್ಷಣದಲ್ಲಿ ದೇವರನ್ನ, ತಾಯಿ ರಕ್ಷಿಸ್ಬೇಕಾದವಳೆ ಈ ರೀತಿ ಮಾಡಿದ್ರೆ ನಾನು ಇಲ್ಲಮ್ಮ ಹೋಗ್ಬೇಕು, ಅಜ್ಜಿ ನನ್ ಬಿಡ್ತಾರ? ಆ ಮಡ್ಲಕ್ಕಿ ಚೆಲ್ಲೋಗಿ ನೀನೇನಾದ್ರು ಶಾಪ ಕೊಡ್ತೀಯ ತಾಯಿ ಮನವ್ರಿಗೆ? ಆ ರೀತಿ ಮಾಡ್ಬೇಡಮ್ಮ, ನನ್ನಿಂದಾಗಿ ಅವ್ರಿಗೆ ಯಾವ ಕಷ್ಟನೂ ಅನುಭವಿಸೋದ್ ಬೇಡ, ಹೇಗಾದ್ರೂ ಮಾಡಿ ಕಾಪಾಡು ತಾಯಿ ಆ ಮನೆಯವ್ರನ್ನ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ದೇವ್ರ ಕೃಪೆನೂ ಏನೋ, ತನ್ನ ತಾಯಿ ಶಾರದಾನೇ ಬರ್ತಾಳೆ. ಶಾರದಾ ಬಂದ್ ಪಕ್ಕದಲ್ಲಿ ನಿಂತು ತಾನೇ ಆ ತಟ್ಟೆಗೆ ಮಡ್ಲಕ್ಕಿ ಸುರಿತಾಳೆ. ಪಾಪ ಆ ಸುರಿದು ಆಶೀರ್ವಾದ ಮಾಡ್ತಾಳೆ, ಆಯುಷ್ಮಾನ್ ಭವ ಅಂತ ಹೇಳಿ. ಇವಳು ಕೂಡ ಆನಂತರ ಅಲ್ಲಿ ಒಂದು ಹರಳಿಕಟ್ಟೆ ಇರ್ತದೆ. ಹರಳಿಕಟ್ಟೆ ಹತ್ರ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೂವು ಹಾಕಿ ಅಲ್ಲಿ ಬೇಡ್ಕೊಳ್ತಾಳೆ. ಅಲ್ಲೂ ಕೂಡ ಅಲ್ಲಿ ತನ್ನ ತಾಯಿ ಬಿಡುಗಡೆ ಆಗ್ಬೇಕು ಅಂತ ಅನ್ಕೋತಾ ಇದ್ದೆ, ಆದ್ರೆ ಹಾಗಲ್ಲ. ನನ್ನ ಸಾಹೇಬ್ರು, ಶ್ರವಣ್ ಸಾಹೇಬ್ರು ಹೆಂಡತಿ ಶಾರದಮ್ಮನವರು ಬೇಗನೆ ಸಿಕ್ಲಿ, ಎಲ್ಲಿದ್ದಾರೆ ಆದಷ್ಟು ಬೇಗನೆ ಮನೆಗ್ ಬರ್ಲಿ ಅಂತ ಅಲ್ಲಿ ಪಕ್ಕದಲ್ಲೇ ಇರ್ತಾಳೆ ಶಾರದಾ. ಭೂಮಿ ಪಕ್ಕದಲ್ಲೇ ತನ್ನ ಮಗಳು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವಳಿಗೆ ತಾಯಿ ಅನ್ನೋದು ಗೊತ್ತಿಲ್ಲ. ಆದ್ರೆ ನನ್ನ ತಾಯಿ ರೂಪದಲ್ಲಿ ಬಂದು ರಕ್ಷಿಸು ತಾಯಿ ಅಂತ ಆ ದೇವ್ರನ್ನ ಅದು ಯಾವ ಕ್ಷಣದಲ್ಲಿ ಬೇಡಿದ್ಲೋ ಹಾಗೇನೆ ತನ್ನ ತಾಯಿನೇ ಬಂದು ಮಡ್ಲಕ್ಕಿ ಕೊಟ್ಟು ಕಾಪಾಡ್ತಾಳೆ. ಈ ಕಡೆ ಸತ್ಯಣ್ಣ ಸಾಕ್ಷಿ ಮನೆಗೆ ಹೋಗಿರ್ತಾರೆ. ಸಾಕ್ಷಿ ಮನೆಗೆ ಹೋಗಿ ಅಲ್ಲಿ ಎಲ್ಲ ಭರ್ಜರಿ ರೇಷ್ಮೆ ಸೀರೆ ಎಲ್ಲ ಕೊಟ್ಟು ವರಮಹಾಲಕ್ಷ್ಮಿಗೆ ಫೋಟೋ, ಅವ್ರ ಮನೇಲಿ ಫೋಟೋ ಕೂಡ ಇರೋದಿಲ್ಲ, ಸಾಕ್ಷಿ ಮನೆಯಲ್ಲಿ ಫೋಟೋ ತಂದು ಲಕ್ಷ್ಮಿ ಫೋಟೋನ ತಾವೇ ಸಿಂಪಲ್ ಆಗಿ ಇಟ್ಟು ಹಣ್ಣು ಎಲ್ಲ ಇಟ್ಟು ಸಿದ್ಧಗೊಳಿಸ್ತಾರೆ. ಸಾಕ್ಷಿ ಬರ್ತಿದ್ದಾಗೇನೆ ಸಾಕ್ಷಿ ಪೂಜೆ ಮಾಡಿ ಅಂತ ಹೇಳಿ ಅವಳ ಕೈಲಿ ಪೂಜೆ ಮಾಡಿಸ್ತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಎಲ್ಲ ಪೂಜೆಗೆ ಹೋಗಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆ ಪೂಜೆಗೆ ಹೋಗಕ್ಕೆ ಅಂತೇಳಿ ಸಿದ್ಧತೆ ಮಾಡ್ಕೊಂಡು ಬರ್ತಾರೆ. ಆ ಬರ್ತಿದಾಗ ಅಲ್ಲಿ ಅರ್ಚಕರು ಕೂಡ ಹೇಳ್ತಾರೆ. ಅರ್ಚಕರು, ಸಂಗೀತಮ್ಮ ತುಂಬಾ ಚೆನ್ನಾಗಿ ಹೇಳಿದ್ರೇ ನಿನ್ ಸೊಸೆ ಪೂಜೆ ಮಾಡಿದ್ಲಮ್ಮ, ಬಹಳ ಸಂತೋಷ ಆಯ್ತು, ಯಾವುದೇ ವಿಘ್ನ ಇಲ್ಲ, ಎಲ್ಲಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಗಂಡ ಹೆಂಡತಿ ಇಬ್ರು ಕೂಡ ಆಶೀರ್ವಾದ ಪಡ್ಕೊಳಕ್ಕೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಆ ನಮಸ್ಕಾರ ಮಾಡಿದಾಗ ಅವ್ರ ಆಶೀರ್ವಾದ ಮಾಡ್ತಾರೆ ಅರ್ಚಕರು. ಆದಷ್ಟು ಬೇಗನೆ ಈ ವರ್ಷ ತುಂಬೋದ್ರೊಳಗೆ ಸಂತಾನ ಪ್ರಾಪ್ತಿ ಆಗ್ಲಿ ಇಬ್ರಿಗೂ ಅಂತ ಹೇಳಿ. ಭೂಮಿ ಅಜಿತ್ಗೆ ಆಶ್ಚರ್ಯ, ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ ಇಬ್ರು ಕೂಡ. ಆದ್ರೆ ಅರ್ಚಕರು ಮಾತ್ರ ಹರಿಸಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇಲ್ಲಿ ಮಧ್ಯೆ ಯಾರೋ ಒಬ್ಬ ದಾರಿ ಹೋಗ್ಲು ಕಾರ್ ತರ್ತಾ ಇರ್ತಾಳೆ. ಕಾರ್ ತರ್ತಿದ್ದಾಗೇನೆ ಆ ಕಾರ್ನ ಸಡನ್ ಅಂತ ಭೂಮಿ ಏನು ಆ ಕಡೆ ಹೋಗ್ಬೇಕು, ಅಜಿತ್ತು ಅವ್ರ ಕೈನಲ್ಲಿ ದೇವ್ರಿಗೆ ಕೊಡಕ್ಕೆ ಅಂತೇಳಿ ಒಂದು ಕಾಣಿಕೆ ಕೊಟ್ಟಿರ್ತಾಳೆ. ಆ ಕೊಟ್ಟಿರೋದನ್ನ ಅವಳೇನ್ ಮಾಡ್ತಾಳೆ, ಈಸ್ಕೋಬೇಕು. ಅಷ್ಟಲ್ಲಿ ಅಜಿತ್ತು ನಿನ್ಗೆ ಇಡೀ ದೇವ್ರಿಗೆ ಕೊಡೋಕೆ ತಗೋ ಅಂತೇಳಿ ಹಿಂಗ್ ಕೊಡ್ತಾರೆ. ಹಿಂಗ್ ಮುಂದಕ್ಕೆ ಹೆಜ್ಜೆ ಇಡ್ತಾಳೆ. ಅಷ್ಟ್ರಲ್ಲಿ ಬಂದು ಕಾರು ಅಡ್ಡ ಬಂದ್ಬಿಡ್ತದೆ. ಇನ್ನೊಂದು ಸ್ವಲ್ಪದ್ರಲ್ಲಿ ಮಿಸ್ ಆಗುತ್ತೆ. ಅಷ್ಟ್ರಲ್ಲಿ ತಕ್ಷಣ ಬಂದಿದ್ದು ಅಜಿತ್ತು ಹಿಡ್ಕೊಳ್ತಾನೆ. ಆ ಹಿಡ್ಕೊಂಡಾಗ ಅವಳು ಕೆಳಗೆ ಇಳಿದ್ಬಿಟ್ಟು ಅವಳು ಹೇಳ್ತಾಳೆ, ಅಲ್ಲ, ನೆಲದ ಮೇಲೆ ನಡೆಯೋ ಎಷ್ಟು ಕಣ್ ಕಾಣಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ, ಗೊತ್ತಾಗಲ್ವಾ, ಅಷ್ಟು ಪ್ರಜ್ಞೆ ಇಲ್ವಾ ನಿನ್ಗೆ, ನನ್ ಕಾರ್ಗೆ ಬಂದ ಅಡ್ಡ ಕೊಡ್ತಾ ಇದೀಯ, ಅಡ್ಡ ಬೀಳ್ತಾ ಇದೆಯಲ್ಲ ಅಂತ ಹೇಳಿ ಭೂಮಿ ಮೇಲೆ ಆಕೆ ರೇಗ್ತಾಳೆ. ಕಾರ್ನಲ್ಲಿ ಕೂತಿದ್ದವಳು. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ, ಕಾರಲ್ಲಿ ಓಡಾಡ್ತೀನಿ ಅಂತ ಇಷ್ಟೊಂದು ಸೊಕ್ಕಿರಬಾರ್ದು ನಿಮ್ಗೆ. ಅದು ಈ ಮಿಲ್ಕಿ ಬ್ಯೂಟಿ ತಮನ್ನ, ಆ ತಮನ್ನ ತಂಗಿ ತರ ಇರೋ ಈ ಬ್ಯೂಟಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ಈ ರಾಹು ಕಾಲದಲ್ಲಿಯೇ ಬರುವಂತ ಒಬ್ರು ನಿಮ್ಗೆ ಸರಿಯಾಗಿ ಚಳಿ ಬಿಡಿಸೋ ಅಂತವ್ರು ಬರ್ಲಿ ಅಂತ ಹೇಳ್ತಾಳೆ. ಈ ಸೋಮವಾರವೇ ಬರುವಂತ ಆಗ್ಲಿ ಅಂತ ಹೇಳ್ತಾಳೆ.
ಆನಂತರ ಆಕೆ ಸಿಟ್ ಮಾಡ್ಕೊಳ್ತಾಳೆ. ಸಿಟ್ ಮಾಡ್ಕೊಂಡಾಗ ಅಜಿತ್ ಹೇಳ್ತಾನೆ, ಈಗ ಏನಿಲ್ಲ ಫೋಟೋ ತಗೋತಾನೆ. ಫೋಟೋ ತಗೋತಿದ್ದಂಗೆ ಅವಳು ಹೇಳ್ತಾಳೆ, ಕಾರ್ನವಳು, ಯಾಕೆ ಫೋಟೋ ತಗೋತೀಯ ನನ್ನ ಕಾರ್ದ ಅಂದಾಗ ಅಜಿತ್ ಹೇಳ್ತಾನೆ, ಏನಿಲ್ಲ ಈ ಏರಿಯಾ ಇನ್ಸ್ಪೆಕ್ಟರ್ ಇದಾರಲ್ಲ ಅವ್ರಿಗೆ ಬಂದ್ಬಿಟ್ಟು ನಿನ್ನ ಗಾಡಿ ಸೀಸ್ ಮಾಡೋಕೆ ಹೇಳ್ತೀನಿ. 30 ಕಿಲೋಮೀಟರ್ ಬರ್ಬೇಕಾದವಳು ಈ ಏರಿಯಾದಲ್ಲಿ 60 ಕಿಲೋಮೀಟರ್ ಬಂದಿದೀಯಾ, ಅದಕ್ಕೆ ಸೀಸ್ ಮಾಡ್ಲಿ, ನಿನಗೂ ಕೂಡ ಕಾಲ್ನಡಿಗೆ ಏನು ಅಂತ ಗೊತ್ತಾಗ್ಲಿ ಅಂತ ಅಷ್ಟೇ. ಸರಿ, ಅಷ್ಟೆಲ್ಲ ಅವಳು ಸಿಟ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ಇವರಿಬ್ರು ಮನೆಯವರೆಲ್ಲರೂ ಕೂಡ ಬರ್ತಾರೆ. ಬರ್ತಿದ್ದಾಗೇನೆ ಪೂಜೆಗೆ ಅಜ್ಜಿ, ನಾನ್ ಬರಲ್ಲಪ್ಪ, ನನಗೆ ಕಾಲ್ ನೋವು, ಇಷ್ಟೊಂದು ಕ್ಯೂ ಇದೆ ಸಂಗೀತ, ನಾನು ಇಲ್ಲೇ ಕೂತ್ಕೋತೀನಿ ಅಂದಾಗ ಸಂಗೀತ, ಆಯ್ತಮ್ಮ ನಾನೇ ಮಡ್ಲಕ್ಕಿ ಕೊಡಿಸ್ತೇನೆ ಅಂತ ಹೇಳ್ತಾರೆ. ಶ್ರವಣ್ಣು, ರಾಮಣ್ಣ, ಅಜಿತ್ತು ಎಲ್ಲ ಕೂತ್ಕೊಳ್ತಾರೆ. ಸಂಗೀತ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅಷ್ಟ್ರಲ್ಲಿ ಇವರಿಬ್ರು ಹಿಂದ್ ಹೋಗ್ತಾರೆ, ಯಾಕೆ ಕಿತಾಪತಿ ಮಾಡ್ಬೇಕಲ್ಲ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಅಪ್ಪು ಹೇಗಾದ್ರೂ ಮಾಡಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದ ಹಾಗೇನೆ ಈ ಮಡ್ಲಕ್ಕಿ ಬಿಡಿಸ್ಬಿಟ್ಟು ಅಪಶಕ್ನ ಮಾಡ್ಬೇಕು ಅಂತ ಹೇಳ್ತಾಳೆ. ಆಯ್ತು ನಡಿ, ನಾನು ಬಂದಿರೋದೆ ಅದಕ್ಕಲ್ವಾ ಅಂತೇಳಿ ಅಪ್ಪು ಹೋಗ್ತಾಳೆ. ಹೋಗಿ ಇವರಿಬ್ರು ಕಿತಾಪತಿಯಿಂದ ಅಲ್ಲಿ ಸಂಗೀತಗೆ ಅದೇ ಸಮಯಕ್ಕೆ ತನ್ನ ಗೆಳತಿ ಸಿಗ್ತಾಳೆ. ಗೆಳತಿ ಹತ್ರ ಮಾತಾಡ್ಕೊ ಬರ್ತೀನಿ ನಡಿ ಭೂಮಿ ಅಂತ ಮುಂದಕ್ಕೆ ಕಳ್ಸ್ಬಿಟ್ಟು ಇಕ್ಲಕ್ ತಿರುಗ್ತಾರೆ. ಅಷ್ಟರಲ್ಲಿ ಇವರಿಬ್ರು ಹೋಗಿ ತಳ್ಳೇ ಬಿಡ್ತಾರೆ. ಪಾಪ ಎಲ್ಲವನ್ನೂ ಬಿಗಿಯಾಗಿ ಹಿಡ್ಕೋತಾಳೆ. ಮಡ್ಲಕ್ಕಿ ಮಾತ್ರ ಒಂದಷ್ಟು ಚೆಲ್ ಬಿಡ್ತದೆ ನೆಲದ ಮೇಲೆ. ಮನಸ್ವಿನಿಂದ ಕೂಗೋ ಅಷ್ಟೊತ್ತಿಗೆ ಭೂಮಿ ಓಡೋಟೋಯ್ತಾಳೆ ಈ ಅಜ್ಜಿ ಹತ್ರ. ಇಬ್ರು ಓಡೋಗಿ ಅಪ್ಪು ಮತ್ತೆ ಅಶ್ವಿನಿ ದೂರ ಹೇಳ್ತಾರೆ, ಅಜ್ಜಿ ಅಪ್ಶಕ್ನ ಆಗೇ ಬಿಡ್ತು, ಮಡ್ಲಕ್ಕಿ ಚೆಲ್ಲೇ ಬಿಟ್ಲು ಅಂತ ಹೇಳಿ. ಆದ್ರೆ ಇಲ್ಲಿ ನಡೆಯೋ ಸಂಗತಿನೇ ಬೇರೆ. ಇಲ್ಲಿ ಶಾರದಾ ಅವಳು ಪಕ್ಕದಲ್ಲೇ ನಿಂತ್ಕೊಳ್ತಾಳೆ. ಅವಳು ಹೆಂಗೆ ಅಮ್ಮನ ರೂಪದಲ್ಲಿ ಬಂದು ಕಾಪಾಡು ತಾಯಿ, ಮನೆಯವ್ರಿಗೆ ಶಾಪ ಕೊಡ್ಬೇಡ ಅಂತ ಏನ್ ಬೇಡ್ಕೊಳ್ತಾಳೋ, ಅದಕ್ಕೆ ಸರಿಯಾಗಿ ಶಾರದಾ ಪಕ್ಕದಲ್ಲಿ ನಿಂತ್ಕೊಂಡು ತನ್ನ ಕೈಲಿರೋ ಮಡ್ಲಕ್ಕಿನ ತಾಯಿ ರೂಪದಲ್ಲಿ ಬಂದು ರಕ್ಷಿಸು ಅಂತ ಏನ್ ಕೇಳ್ತಾಳೆ, ಅದೇ ತಾಯಿ ಬಂದು ತನ್ನ ತಟ್ಟೆಗೆ ಮಡ್ಲಕ್ಕಿಯನ್ನ ಸುರಿತಾಳೆ. ಆ ಸುರಿತಿದ್ದಾಗೇನೆ ಅವಳಿಗೆ ಆಶ್ಚರ್ಯ, ಸಂತೋಷ, ಸಂಭ್ರಮ ಎಲ್ಲ ಒಂದೇ ಸತಿ ಆಗ್ತದೆ. ಪಕ್ಕಕ್ಕೆ ತಿರುಗಿ ನೋಡ್ತಾಳೆ ಶಾರದಾನೆ. ಅವತ್ತೇನು ದೀಪಾವಳಿ ಹಬ್ಬದ ದಿನ ಭೂಮಿಗೆ ಮತ್ತೆ ಅಜಿತ್ಗೆ ಆಯುಷ್ಮಾನ್ ಭವ ಅಂತ ಅರಸಿ ಆಶೀರ್ವದಿಸಿದ್ಲು, ಅದೇ ಶಾರದಾ ಈ ನನ್ನ ತಾಯಿಯನ್ನ ಕಳಿಸು ಅಂತ ಬೇಡ್ಕೋದಾನೆ ದೇವರು ತಥಾಸ್ತು ಅಂತ ಹೇಳಿ ಪಕ್ಕದಲ್ಲಿ ನಿಂತು ಮಡ್ಲಕ್ಕಿಯನ್ನ ತಟ್ಟೆಗೆ ಸುರಿತಾಳೆ. ಇವರೊಬ್ರು ಕಂಡೆ ಕಾಣಿ ಅಂತಂಗ್ ಹೋಗಿ ಚಾಡಿ ಹೇಳ್ತಾರೆ, ಅಜ್ಜಿ ಅಪಶಕ್ನ ಆಗೋಯ್ತು ಅಂತ ಹೇಳಿ. ಅಜ್ಜಿ, ನಾನು ಹೇಳ್ದೆ ಸಂಗೀತನ್ಗೆ ಕುಲದೇವ್ರಿನ್ನ ಮುನ್ಸ್ಕೊಳ್ತಾರೆ ಅಂದಾಗ ಅಜ್ಜಿತ್ತು, ಅಜ್ಜಿ ಏನೋ ಮಿಸ್ ಆಗಿ ಚೆಲ್ಲಿರ್ತದೆ, ಇಲ್ಲ ತರ್ತೀನಿ ಬಿಡಿ ಹಕ್ಕಿನ. ಅಜ್ಜಿ ಹೇಳ್ತಾರೆ, ನಾ 5 ನಿಮಿಷದಲ್ಲಿ ದೇವಸ್ಥಾನದ ಬಾಗ್ಲಾಗ್ತಾರೆ, ಯಾವಾಗ ತರ್ತೀಯೋ ಅಜ್ಜಿತ್ತ ಅಂದಾಗ ಅದಕ್ಕೆ ಅಪ್ಪು ಹೇಳ್ತಾಳೆ, ಅಜ್ಜಿ ಹಂಗಾದ್ರೆ ನೀವ್ ಹೇಳಿದ್ರಲ್ಲ ಮನೆ ಬಿಟ್ಟು ಓಡಿಸೋದು ಅಂತ, ಓಡಿಸ್ತಾ ಇರೋದೇನಾ ಅಂತ ಹೇಳಿದಾಗ ಅಜಿತ್ತು ಸಿಟ್ ಮಾಡ್ಕೊಡ್ತಾನೆ, ಕೂಗ್ಕೊಡ್ತಾನೆ, ಅಪ್ಪು ಒಂದ್ ಲಿಮಿಟ್ ಇರ್ಲಿ, ನನ್ನ ಹೆಂಡತಿ ವಿಚಾರಕ್ಕೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಗೊತ್ತಾಯ್ತಲ್ಲ, ಏನು ಚೆಲ್ಲಿರುತ್ತೆ ಅದಕ್ಕೆ ಹೆಂಡತಿನ ಓಡಿಸೇ ಬಿಡ್ತಾರ ಅಂತ ಹೇಳಿ ಅವಳ ಮೇಲೆ ರೇಗ್ತಾನೆ. ಅಷ್ಟರಲ್ಲಿ ರಾಮಣ್ಣ ಬಂದು ಇಬ್ರು ಜಗಳ ನಿಲ್ಸಿ ಅಂತ ಹೇಳಿ ಸಮಾಧಾನ ಮಾಡ್ಬಿಟ್ಟು ಎಲ್ರು ದೇವಸ್ಥಾನದೊಳಗೆ ಬರ್ತಾರೆ. ಬಂದ್ ನೋಡಿದ್ರೆ ಭೂಮಿ ತಟ್ಟೆನಲ್ಲಿ ಮಡ್ಲಕ್ಕಿ ಇರ್ತದೆ. ಆ ಮಡ್ಲಕ್ಕಿ ಯಾರು ಕೊಟ್ಟಿದ್ದು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ, ಅವಳೊಬ್ಳಿಗೆ ಮಾತ್ರ ಗೊತ್ತಿರ್ತದೆ. ತಾಯಿ ಶಾರದಾ ಬಂದು ನನಗೆ ಮಡ್ಲಕ್ಕಿ ಕೊಟ್ಲು ಅನ್ನೋವಂಥದ್ದು. ಸರಿ, ಮಡ್ಲಕ್ಕಿ ಕೊಡಮ್ಮ ಅಂತ ಹೇಳಿ ಅರ್ಚಕು ಈಸ್ಕೊಡ್ತಾರೆ. ಪೂಜೆ ಮಾಡಿಸ್ತಾ ದೇವ್ರು ಎಲ್ಲವನ್ನೂ ಕೂಡ ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಿಸ್ಕೊಟ್ಟಿದ್ದಾನೆ. ನನ್ನ ಸೊಸೆ ಕೈಲಿ ನಿರ್ವಿಘ್ನವಾಗಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಮಡ್ಲಕ್ಕಿ ತಗೊಳ್ತಾ ಇದೀಯ ತಾಯಿ, ಅರಸಿ ಆಶೀರ್ವದಿಸಮ್ಮ ಅಂತ ಹೇಳಿ ಸಂಗೀತ ಬೇಡ್ಕೊಳ್ತಾರೆ. ಬೇಡ್ಕೊಂಡು ಅವ್ರ ಅಮ್ಮನ ಜೊತೆ, ಅಮ್ಮ ನೀನ್ ಷರತ್ ಹಾಕಿದ್ದೆ ಅಲ್ವಮ್ಮ, ಅದೇ ಷರತ್ತಿನ ಪ್ರಕಾರ ನೋಡು, ಇಲ್ಲಿ ನನ್ನ ಸೊಸೆ ಪೂಜೆ ಸಾಂಗವಾಗಿ ಮಾಡಿದಾಳೆ, ಎಲ್ಲ ನಿರ್ವಿಘ್ನವಾಗಿ ನೆರವೇರಿದೆ, ಇನ್ನೇನಮ್ಮ ಅಂತೇಳಿ. ಇಲ್ಲಿ ಅಶ್ವಿನಿ ಎಲ್ಲ ಶಾಕು ಆ ಮಡ್ಲಕ್ಕಿ ನೋಡಿ, ಎಲ್ಲಿಂದ ಬಂತಪ್ಪ ಈ ಮಡ್ಲಕ್ಕಿ ಅಂತೇಳಿ. ಅಪ್ಪನು ನೋಡಿ ಶಾಕ್ ಆಗ್ತಾಳೆ, ಎಲ್ಲಿಂದ ಬಂತು ಈ ಮಡ್ಲಕ್ಕಿ, ನಾನೇ ಚೆಲ್ಲಿದ್ನಲ್ಲ ಅಂತ ಹೇಳಿ. ಅಂದ್ರ ಶ್ರವಣ್ಣು ಹಿಂಗ್ ಕೈ ತೋರಿಸ್ತಾರೆ, ನೋಡಿ ಅಲ್ಲಿ ಅಂತ ಹೇಳಿ. ಅಲ್ಲೇ ಮಡ್ಲಕ್ಕಿ ಇರುತ್ತೆ. ಅಜ್ಜಿಗೂ ಶಾಕು, ಯಾರು ಏನು ಮಾತಾಡೋದಿಲ್ಲ. ದುರ್ದಾನ ತಗೊಂಡವ್ರಂಗೆ ಪಟ 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 ಆಚೆಗೆ ಹೋಗ್ತಾರೆ. ಆನಂತರ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಸಂಗೀತ ಎಲ್ರು ಅವಳಿಗೆ ಹಾರೈಸ್ತಿದ್ದಾಗೇನೆ ಅಜಿತ್ ಕಡೆ ತಿರ್ಕೊಂಡು ಹೇಳ್ತಾಳೆ, ಭೂಮಿ ಸಾಹೇಬ್ರೆ, ಪ್ರತಿ ಪೂಜೆನಲ್ಲಿ ಊಟಕ್ಕೆ ಅಂತ ಕರೆಸ್ತಿರಲ್ಲ ಭಿಕ್ಷುಕರನ್ನ, ಅವ್ರ ಜೊತೆ ಒಬ್ರು ಬರ್ತಿದ್ರು ನೋಡಿ ಸೆರಗು ಮುಚ್ಕೊಂಡು, ಅವತ್ ನಮ್ಗೆ ಆಶೀರ್ವಾದ ಮಾಡಿದ್ರಲ್ಲ ಇಬ್ರಿಗೂ ಆಯುಷ್ಮಾನ್ ಭವ ಅಂತ, ಅವರೇ ಸಾಹೇಬ್ರೆ. ಅಮ್ಮ ಏನಮ್ಮ ಅಕ್ಕಿ ಚೆಲ್ಲೋಯ್ತಿದ್ದಂಗೆ ದೇವ್ರು ಬೇಡ್ಕೊಂಡೆ, ಏನಮ್ಮ ಈ ರೀತಿ ಅಪಶಕ್ನ ಮಾಡ್ತಾ ಇದೆಯಲ್ಲ ಅಂತ. ಆ ಕ್ಷಣದಲ್ಲಿ ಅದು ಎಲ್ಲಿದ್ರು ಸಾಹೇಬ್ರೆ ಪಕ್ಕಕ್ಕೆ ಬಂದ್ಬಿಟ್ಟು ನನ್ನ ತಟ್ಟೆಗೆ
ಹಾಗೆ ಹಕ್ಕಿ ಸುರಿದ್ಬಿಟ್ಟು ನನಗೆ ಆಶೀರ್ವಾದ ಮಾಡುವುದು ಸಾಹೇಬ್ರೆ ಅಂತೇಳಿ ಖುಷಿ ಪಡ್ತಾಳೆ. ಅಷ್ಟು ಅಜ್ಜಿತ್ತು ಸುತ್ತಮುತ್ತ ನೋಡ್ತಾನೆ, ಪಾಪ ಎಲ್ಲೂ ಕಾಣದೇ ಇಲ್ಲ ಶಾರದಾ. ಅವ್ನು ನೋಡಿ ಆಶೀರ್ವಾದ ಮಾಡಕ್ಕೋಸ್ಕರನೇ ಮಗಳಿಗೆ ಜಜ್ಜಿಗೂ ಕೂಡ ಹಿಂದಿಂದೆ ಬರ್ತಾನೆ ಇರ್ತಾಳೆ. ಎಲ್ಲಿ ಬೇಡಿದ್ರಲ್ಲಿ ಎಲ್ಲ ಆಚೆಗೆ ಬರ್ತಾರೆ. ಆಚೆಗೆ ಬಂದು ಅಲ್ಲೊಂದು ಅರಳಿ ಕಟ್ಟೆ ಇರ್ತದೆ, ಅಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ಎಲ್ರು ಹರಕೆ ಸಲ್ಲಿಸ್ತಾ ಇರ್ತಾರೆ. ಇವಳು ಕೂಡ ಹರಕೆ ಕಟ್ತಾಳೆ. ಹರಕೆ ಏನಂತ ಕಟ್ತಾಳೆ, ಅವಳು ಹೇಳ್ತಾಳೆ, ನನ್ನ ತಾಯಿ ಭಾಗ್ಯಮೇ ಬಿಡುಗಡೆ ಆಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೆ, ಆದ್ರೆ ಈಗ ಆಗಲ್ಲ. ನನ್ನ ಶ್ರವಣ್ ಸಾಹೇಬ್ರು ಹೆಂಡತಿ ಶಾರದಮ್ಮನವರು ಆದಷ್ಟು ಬೇಗನೆ ನಮ್ಮ ಮನೆಗೆ ಬರೋಂಗಾಗ್ಲಿ ಅಂತೇಳಿ ಹರಕೆದಾರನ್ನ ಕಟ್ಬಿಟ್ಟು ಕೈ ಮುಗ್ದು ಪ್ರದಕ್ಷಿಣೆ ಹಾಕ್ತಾಳೆ. ಶ್ರವಣ್ಗಂತೂ ಕಣ್ಣಲ್ಲಿ ಆನಂದ ಬಾಷ್ಪನೆ ಬರ್ತದೆ. ಎಂಥ ಒಳ್ಳೆ ಹುಡುಗಿ ಅಂತ ಹೇಳಿ. ಸಂಗೀತ ಖುಷಿ ಆಗುತ್ತೆ, ಎಂತ ಸೊಸೆ ಸಿಕ್ಕಿದ್ಲಪ್ಪ ನನಗೆ ಅಂತ ಹೇಳಿ ಬಹಳ ಖುಷಿ ಪಡ್ತಾರೆ. ಇಲ್ಲಿ ತಾಯಿ ಬಂದು, ತಾಯಿ ಶಾರದಾ ಈ ಭೂಮಿ ಏನ್ ಬೇಡಿದ್ಲು ದೇವ್ರ ಹತ್ರ, ಅಮ್ಮ ಮಡ್ಲಕ್ಕಿ ಚೆಲ್ಲೋಯ್ತು, ನನಗೆ ತಾಯಿ ರೂಪದಲ್ಲಿ ಬಂದು ನನ್ನ ಆಶೀರ್ವಾದ ಮಾಡಮ್ಮ, ನನಗೆ ಹರಸಮ್ಮ, ನನಗೆ ಹೇಗಾದ್ರೂ ಮಾಡಿ ಒಳಿತು ಮಾಡಮ್ಮ ಅಂತ ಹೇಳಿ ಏನ್ ಬೇಡ್ಕೊಂಡ್ಲೋ ಅದೇ ಜಾಗದಲ್ಲಿ ತಾಯಿ ಶಾರದಾನೇ ಬಂದು ಮಡ್ಲಕ್ಕಿ ಕೊಟ್ಟು ಅವಳಿಗೆ ಆಶೀರ್ವಾದ ಮಾಡಿರೋಂತ ಈ ಒಂದು ಸುಂದರ ಸಂಚಿಕೆಯನ್ನ ಎಲ್ರು ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದ್ ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.